ಕಾಂಗ್ರೆಸ್ ಮನೆಯ ಪಟ್ಟದ ಆಟ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಿಕ್ಕೆ ಇದೀಗ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಆಗಿದ್ದಾರೆ. ರಾಜ್ಯ ಕೈ ನಾಯಕರಿಗೆ ಖರ್ಗೆ ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಂಗ್ರೆಸ್ ನಾಯಕರೆಲ್ಲರೂ ಬಾಯಿ ಮುಚ್ಚಿಕೊಂಡಿರಬೇಕು. ರಾಜ್ಯ ಕೈ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಖಡಕ್ ವಾರ್ನ್. ಸುರ್ಜೇವಾಲಾ ಬಂದು ವಾರ್ನಿಂಗ್ ಕೊಟ್ಟಿದ್ರು ಕೇಳಿರಲಿಲ್ಲ. ಕೈ ಮನೆ ಪಟ್ಟದ ಆಟಕ್ಕೆ ಬ್ರೇಕ್ ಬಿದ್ದಿರಲಿಲ್ಲ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಾಂಬ್ ಸಿಡಿಸಿದ್ರು. ಹೀಗೆ ಕೈ ಮನೆಯಲ್ಲಿ ದಿಕ್ಕಿಗೊಬ್ಬ ನಾಯಕರು ಕೊಡ್ತಿದ್ದ ಹೇಳಿಕೆ ಎದ್ದ ಗೊಂದಲ ಅಷ್ಟಿಷ್ಟಲ್ಲ. ಇದೀಗ ಮೊದಲ ಬಾರಿ ಈ ಎಲ್ಲ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ದಾರೆ. ಕೇವಲ ಮಾತನಾಡಿಲ್ಲ, ಕಾಂಗ್ರೆಸ್ ಪಕ್ಷ ನಿಮಗೆ ಕೊಟ್ಟಿರುವ ಕೆಲಸವನ್ನ ಮೊದಲು ಮಾಡಿ, ಕೈ ನಾಯಕರೆಲ್ಲ ಬಾಯಿ ಮುಚ್ಚಿಕೊಂಡು ಇರಬೇಕೆಂದು ವಾರ್ನ್ ಮಾಡಿದ್ದಾರೆ. ಈಗ ಇಲ್ಲಿ ನೂರು ಜನ ಮಾತಾಡಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್. ಅದಕ್ಕಾಗಿ ನಂದೊಂದು ಸೂಚನೆ ಏನಂದರೆ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದ ಏನು ಪ್ರಯೋಜನ ಆಗೋದಿಲ್ಲ. ಈಗ ಅದನ್ನು ಪ್ರಶ್ನೆನೇ ಇಲ್ಲ. ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರು, ನಾಳೆ ತೆಗಿತಾನೆ ಅನ್ನೋದು, ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ ಇವತ್ತು ಇವೆಲ್ಲ ಊಹಾಪೋಹ ಯಾರೂ ಮಾತಾಡಬಾರ್ದು. ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾರು ಮಾತನಾಡಬಾರದು ಎಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಲ್ಲ ರಾಜಕೀಯ ದಾಟವನ್ನ ಸೈಲೆಂಟ್ ಆಗಿಯೇ ಗಮನಿಸುತ್ತಿರುವ ಡಿಸಿಎಂ ಡಿಕೆ ನನ್ನ ಶ್ರಮಕ್ಕೆ ಕೊಟ್ಟಿರುವ ಪಟ್ಟ ಅಂತ ಸಂದೇಶ ರವಾನಿಸಿದ್ದಾರೆ. ಸರ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಮಾಡ್ತಾರಲ್ಲ, ಕೆಲವು ಬೀಗ ಬೀಳುತ್ತಾ ಅಂತ ಸರ್? ನೋಡಿಯಪ್ಪ, ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹುಡ್ಕೊಂಡು ಹೋಗೋನಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೆ ಆಗಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿ, ಬೇರೆ ಪಾರ್ಟಿ ಕತೆ ನನಗೆ ಗೊತ್ತಿಲ್ಲ. ಇದು ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಇದು ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತದೆ. ಈಗ ನಮ್ಮ ರಾಜ್ಯದವರೇ ಆದಂತ ಎಐಸಿಸಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ ಅವರು ಕೂತ ಜಾಗದಲ್ಲಿ, ಇಂದಿರಾ ಗಾಂಧಿ ಅವರು ಕೂತ ಜಾಗದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ. ಅವ್ರಿಗೆ ಎಲ್ಲ ವಿಚಾರಗಳು ಕೂಡ ಮತ್ತೆ ಬ್ಲಾಕ್ ಅಧ್ಯಕ್ಷರಾಗಿದ್ಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಇನ್ನಿವತ್ತು ಬೆಳಗಾವಿಗೆ ಆಗಮಿಸಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಎಂದಿದ್ದಾರೆ. मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? ಬೆಳಗಾವಿಯಲ್ಲಿ ಸುರ್ಜೇವಾಲಾ ಸಭೆಯಲ್ಲೇ ಗಲಾಟೆ ಗದ್ದಲ. ಗಾಂಧಿ ಭಾರತ ಸಮಾವೇಶದ ಪ್ರಯುಕ್ತ ಬೆಳಗಾವಿಯಲ್ಲಿ ಇವತ್ತು ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲೇ ಗಲಾಟೆ ಗದ್ದಲ ನಡೆಯಿತು. ಜಿಲ್ಲಾ ಮುಖಂಡರ ಜೊತೆ ಸಭೆ ವೇಳೆ ಸಮಾವೇಶದ ಕುರಿತು ಈಗಾಗಲೇ ಸಭೆ ಮಾಡಿದ್ದೇವೆ ಎಂದು ಸಚಿವ ಸತೀಶ್ ಬೆಂಬಲಿಗರು ಆಕ್ರೋಶ ಹೊರಹಾಕಿದರು. ವಿಶ್ವಾಸ ಇತ್ತು, ಯಾರನ್ನೂ ತಗೊಂಡಿಲ್ಲ, ಯಾರನ್ನೂ ಕರೆದಿಲ್ಲ. ಅವ್ರ ನಾ ನಗರ ಜಿಲ್ಲಾ ಕಾಂಗ್ರೆಸ್ 10 ವರ್ಷ ನಾನು ಇದ್ದರೆ ಒಂದು ಫೋನ್ ಇಲ್ಲ, ಒಂದು ನಮ್ಗೆ ಆಮಂತ್ರಣ ಇಲ್ಲ. ಇವರು ಮೊದಲಿಂದ ಅದ ಮಾಡಿದಾರೆ. ಹಳೆಯವ್ರು ನೆಗ್ಲೆಕ್ಟ್ ಮಾಡೋದು, ಹೊಸವ್ರು ಹಿಡ್ಕೊಳ್ಳೋದು ಇಷ್ಟ. ಅದೇ ಮಾಡಿದಾರೆ. ಅದೇ ಮಾಡಿದಾರು. ನಾನು ಸೌಕರ್ ಮನುಷ್ಯ ಅಲ್ಲ, ನಾನು ಇಷ್ಟವಾದ ಕಾಂಗ್ರೆಸ್ ಕಾರ್ಯಕರ್ತ. ಇಷ್ಟೆಲ್ಲದರ ನಡುವೆ ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ಕೆಲಸ ಸುರ್ಜೇವಾಲಾ ಮಾಡಿದ್ರು. ಸಭೆಗೂ ಮುನ್ನ ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಸತೀಶ್ ಜಾರಕಿಹೊಳಿ, ಡಿಕೆ ಸುರೇಶ್ರನ್ನ ಅಕ್ಕಪಕ್ಕದಲ್ಲೇ ಕೂರಿಸಿಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಕೆಲ ಗೊಂದಲದ ನಡುವೆಯೇ ಜನವರಿ 21ರಂದು ನಡೆಯುವ ಗಾಂಧಿ ಭಾರತ ಸಮಾವೇಶ ಯಶಸ್ವಿಗೆ ಸುರ್ಜೇವಾಲಾ ಪ್ರಯತ್ನಿಸುತ್ತಿದ್ದಾರೆ. ಒಗ್ಗಟ್ಟಿನ ಸಂದೇಶ ರವಾನಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲು ಜಿಲ್ಲಾ ನಾಯಕರಿಗೆ ಟಾಸ್ಕ್ ಕೊಡಲಾಗಿದೆ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಸ್ಥಳೀಯ ನಾಯಕರಿಗೆ ಸೂಚನೆ ನೀಡಲಾಗಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.